ಸುದೀರ್ಘಾವಧಿಯ ಮುಖ್ಯಮಂತ್ರಿ ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರಾಗಿ ನೀವು ಅವರದೇ ಜಿಲ್ಲೆಯವರಿಗೆ ಏನು ಹೇಳ್ತೀವಿ? ಮುಖ್ಯಮಂತ್ರಿಗಳು ಇನ್ನು ದಿವಂಗತ ದೇವರಾಜ ಅರಸು ಅವರ ಇನ್ನು ಒಂದೂವರೆ ಅವಧಿಗಳು ಇನ್ನು ಸಮಯವನ್ನು ಅದರನ್ನು ಮೀರಿರ್ತಕ್ಕಂಥದ್ದು ಏನು ಇವತ್ತು ನಾಳೆ ಏನೋ ಅದು ಸಾಧಿಸ್ತಾರೆ ಅಂತ ಒಂದು ಸುದ್ದಿ ಎಲ್ಲರ ಕಡೆ ಹೋಗ್ತದೆ. ಸಹಜವಾಗಿ ಅದು ಒಂದು ಸಂಗತಿ, ಯಾರು ಏನೋ ಅನುಮಾನ ಇಲ್ಲ ಅದರಲ್ಲಿ. ಆದರೆ ಅವರ ಒಂದು ಸಮಯದಲ್ಲಿ ನಾವೆಲ್ಲರೂ ಮೈಸೂರಿನವರಾಗಿ ಇನ್ನೂ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇನ್ನೂ ಭಾಳ ಒಂದು ಕೊರತೆ ಇದೆ ಅಂತ ನಮ್ಮ ಭಾವನೆ. ನಮ್ಮ ಏರ್ಪೋರ್ಟ್ ವಿಚಾರ ಇರ್ಬೋದು, ಶಿವಮೊಗ್ಗ ನೋಡಿ, ಹುಬ್ಳಿ ನೋಡಿ, ಬೆಳಗಾಂ ನೋಡಿ, ಮಂಗಳೂರು ನೋಡಿ, ಇವತ್ತು ಕಲ್ಯಾಣ ಕರ್ನಾಟಕ ಕಡೆನೂ ಕೂಡ ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತಾ ಇದೆ. ಮೈಸೂರಿನಲ್ಲಿ ನಮ್ಮ ತಾತನವರೇ ಕೊಟ್ಟಿರ್ತಕ್ಕಂಥ ಜಮೀನು, ಅವ್ರದ್ದೇ ಆದಂಥ ಏರ್ಪೋರ್ಟು, ಇವತ್ತುವರೆಗೂ ಅದು ರನ್ವೇ ಟಾರಿಂಗ್ ಮಾಡಿ ಒಂದು ಟರ್ಮಿನಲ್ ಮಾಡೋದು ಹೊರತು ಇನ್ನೇನು ಕೆಲಸಗಳು ಆಗಿಲ್ಲ. ಇದೇ ರೀತಿ ಅನೇಕ ಕೆಲಸಗಳು ಮೈಸೂರಲ್ಲಿ ಬರೀ ಘೋಷಣೆ ಆಗಿದೆ, ಯಾವುದೇ ರೀತಿಯ ಕೆಲಸಗಳಾಗಿಲ್ಲ. ಸೊ ಇದು ಅವರು ಮುಖ್ಯಮಂತ್ರಿ ಆಗಿರೋದು ಒಳ್ಳೆಯದು, ನಾವು ಯಾರು ಅಭಿನಂದನೆಗಳನ್ನು ಹೇಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಅಷ್ಟೊಂದು ಸಮಯ ಇದ್ದು ನಮ್ಮ ಮೈಸೂರಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ವ್ಯವಸ್ಥೆಗಿಂತ ಇವತ್ತು ಏನೋ ಉದ್ಧಾರ ಆಗಿದೆ ಅಂತ ಹೇಳುವಂಥದ್ದು ಅವರ ಮೂಲಕ ಏನೂ ಆಗಿದೆ. ಅಂದರೆ ಈಗ ಅವರು 7 ವರ್ಷ 239 ದಿನ ಇವತ್ತಿಗೆ ಒಂದು ದಿನ ಕಳೆದ್ರೆ ಅರಸು ದಾಖಲೆನ ಬ್ರೇಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಅಷ್ಟು ವೈಫಲ್ಯಗಳನ್ನು ಕೂಡ ಬಿಜೆಪಿ ನಾಯಕರು ಲೆಕ್ಕ ಹಾಕಿ ಏನು ಸಾಧನೆ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಕಾಲದ ಹಗರಣಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸರ್ ಮಾಡಿದ್ರು. ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು, ಏನು ಮಾಡೋಕ್ಕಾಗಲ್ಲ. ನೋಡಿ, ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಉಲ್ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು, ನಮ್ಮ ಪೊಲೀಸ್ನವ್ರಿಗೆ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ? ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಕೇಳಿ. ಸಿದ್ದರಾಮಯ್ಯವರು ಅರಸು ಅವರ ದಾಖಲೆಯನ್ನು ಇವತ್ತು ಸರಿಗಟ್ಟಿದ್ದಾರೆ, ನಾಳೆ ಬ್ರೇಕ್ ಮಾಡ್ತಾರೆ. ಅತಿ ಸುದೀರ್ಘಾವಧಿಯ ಮುಖ್ಯಮಂತ್ರಿಗಳು ಅಂತ ಹೇಗೆ ನೋಡಿ, ಅವರವರ ಪಕ್ಷದ ಆಂತರಿಕ ವಿಷಯದ ಬಗ್ಗೆ ನಾನು ಅಷ್ಟು ಹೆಚ್ಚಾಗಿ ಮಾತಾಡೋದು ಅಥವಾ ನನಗಷ್ಟು ಮಾಹಿತಿ ಇರುವಂಥ ಒಂದು ಇದಿಲ್ಲ. ಐ ಡೋಂಟ್ ನೋ, ಇದ್ರ ಬಗ್ಗೆ ನನಗೆ ಯಾವ ಕಮೆಂಟೂ ಇಲ್ಲ. ರಾಜ್ಯದ ಸುದೀರ್ಘಾವಧಿಯ ಮುಖ್ಯಮಂತ್ರಿಗಳು ಅಂತ ಅನಿಸ್ಕೊಂಡಿದ್ದಾರೆ. ಅರಸು ಅವರು ಇದುವರೆಗಿದ್ರು ಸುದೀರ್ಘಾವಧಿ. ಈಗ ಮುಖ್ಯಮಂತ್ರಿಗಳು ಅರಸು ಅವರ ದಾಖಲೆಯನ್ನು ಬ್ರೇಕ್ ಮಾಡಿ ಈಗ ಕರ್ನಾಟಕ ರಾಜಕಾರಣ ಅಂತ ಬಂದಾಗ ಅತಿ ಸುದೀರ್ಘಾವಧಿಗೆ ಯಾರು ಮುಖ್ಯಮಂತ್ರಿ ಅಂತ ಬಂದಾಗ ಸಿದ್ದರಾಮಯ್ಯ ಹೆಸರು ಫಸ್ಟ್ ಬರುತ್ತೆ. ನಾನು ಇಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಕೋರ್ ಕಮಿಟಿ ಮೀಟಿಂಗ್ ಹಾಗೂ ಮಂಡ್ಯ ಜಿಲ್ಲೆಯ ಒಂದು ನೆಕ್ಸ್ಟು ಏನೇನು ಹೆಜ್ಜೆಗಳು ಹಾಕಬೇಕು ಮಂಡ್ಯ ಜಿಲ್ಲೆಯ ಭಾರತೀಯ ಪಕ್ಷದ ಸಂಘಟನೆಯ ಬಗ್ಗೆ ಅನ್ನೋ ಒಂದು ಸಭೆಗೆ ಬಂದಿದ್ದೀನಿ. ಸುದೀರ್ಘಾವಧಿಯ ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನನ್ನ ಅಭಿನಂದನೆಗಳನ್ನು ಹಾರಿಸ್ತೀನಿ. ಅಂದರೆ ಮುಂದಿನ ನಡೆ ಏನೇನು ಮಾಡಬೇಕಾಗಿದೆ, ಪಕ್ಷದ ಸಂಘಟನೆ ಯಾವ ರೀತಿ ಮಾಡಬೇಕು, ಅವರವರ ಕನ್ಸರ್ನ್ಸ್ ಏನಿದೆ ನಾವೆಲ್ಲರೂ ಅಲ್ಲಿ ಶೇರ್ ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಮುಂದಕ್ಕೆ ಹೋಗ್ತಾ ಇನ್ನು ಮುಂದುವರಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇನ್ನು ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಬರೋದಿದೆ, ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಮುಂದಿನ ಹೆಜ್ಜೆಗಳು ಏನೇನಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತದೆ.
ಅಲ್ಲ ಅದರ ಬಗ್ಗೆನೂ ಒಂದಷ್ಟು ಚರ್ಚೆ ಆಯಿತು. ಅಂದರೆ ಹೊಂದಾಣಿಕೆ ಸ್ಥಳೀಯ ಮಟ್ಟದ ಲೆವೆಲಲ್ಲಿ ಇರುತ್ತೋ ಇಲ್ವೋ ಅನ್ನೋದು ಮಾಹಿತಿ ಇದುವರೆಗೂ ಇಲ್ಲ. ಮೊನ್ನೆ ದೇವೇಗೌಡರೊಂದು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಸ್ಥಳೀಯವಾಗಿ ನಾವೆಲ್ಲ ಅಲಯನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಗಿದೆ. ಅದಕ್ಕೆ ತಕ್ಕಂತೆ ಹಿರಿಯರು ಯಾವ ರೀತಿ ನಿರ್ಧಾರ ತಗೋತಾರೋ ಅವರ ಒಂದು ಡೈರೆಕ್ಷನ್ಸ್ ಅನುಸಾರ ನಾವು ಮಾಡ್ತೀವಿ. ಅಲ್ಲ, ಸ್ವಲ್ಪ ದಿನ ಗ್ಯಾಪ್ ಅಂದರೆ ಪೊಲಿಟಿಕಲಿ ಅಂತ ನಡೆಯುವಂಥದ್ದೇನಿಲ್ಲ. ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಒಂದು ಹೋರಾಟಗಳನ್ನು ಅಲ್ಲಿ ಮಾಡ್ಕೊಂಡು ಬಂದು ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿದ್ದೀನಿ. ಇಶ್ಯೂ ಬೇಸ್ಡ್ ಏನೇನು ಇದ್ದಾಗ ನಾನು ಮಾಡ್ತಾ ಬಂದಿದ್ದೀನಿ. ಅದನ್ನು ಹೊರತುಪಡಿಸಿ ಈಗ ಒಂದು ಆ್ಯಕ್ಟಿವೇಟ್ ಆಗಬೇಕು ಪೊಲಿಟಿಕಲಿನೂ, ನಮ್ಮ ಪಕ್ಷದ ಒಂದು ಸಂಘಟನಾ ಒಂದು ಬಿಲ್ಡಿಂಗ್ ದ ಪಾರ್ಟಿ ಅನ್ನೋ ನಿಟ್ಟಿನಲ್ಲಿ ಏನಾಗಬೇಕು ಅನ್ನೋ ವಿಚಾರದ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ. ನೋಡಿ, ತುಂಬ ಬೇಜಾರು ಅನಿಸುತ್ತೆ. ಯಾಕೆಂದರೆ ಈಗ ಫಾಲೋವರ್ಸ್ ಇರಲಿ ಅಥವಾ ಪಕ್ಷ ಅಂತ ಇರಲಿ, ಅದರಲ್ಲಿ ಈಗ ಕ್ಲಾಶಸ್ ಆಗೋದು ಅಥವಾ ಈ ರೀತಿಯ ಒಂದು ಘಟನೆಗಳಾಗೋದು ಸಹಜ. ಬಟ್ ಅದಕ್ಕೆ ಅಂತ ಒಬ್ಬರು ಪ್ರಾಣ ಕಳ್ಕೊಂಡಿರೋದು ನೋಡಿದ್ರೆ ಇಷ್ಟು ಮಟ್ಟಕ್ಕೆ ಹೋಗಬೇಕಾ ನಾವು? ಪಕ್ಷ ವಿರೋಧ ಅನ್ನೋದು ಇರುತ್ತೆ. ಒಂದೊಂದು ಪಕ್ಷಕ್ಕೆ ಒಂದು ಏನೇ ನಡೀತೆ ಈ ರೀತಿಯ ಒಂದು ಕ್ಲಾಶಸ್ ನಡೆಯೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಇದು ಆಗಬಾರ್ದು. ಈ ಮಟ್ಟಕ್ಕೆ ಒಂದು ಅದೇನಂತಾರೆ ಶತ್ರುತ್ವ ಅನ್ನೋದು ಈ ಲೆವೆಲ್ಗೆ ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನು ಅದಕ್ಕೆ ತಾನೇ ಇವತ್ತು ಡಿಸ್ಕಷನ್ ಫಸ್ಟ್ ಮೀಟಿಂಗೇ ನಡೆದಿದ್ದು ಇವತ್ತು. ಈ ಒಂದು ನಿಟ್ಟಿನಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಪಾರ್ಟಿ ಜೊತೆಲಿ ಚರ್ಚೆ ಮಾಡಿ ಇನ್ನು ಹೈಕಮಾಂಡ್ ಜೊತೆಲೂ ಮಾತನಾಡೋ ಒಂದು ಅವಕಾಶ ಇದೆ. ಅವರು ಯಾವ ರೀತಿ ನಾನು ಈ ಮುಂದಿನ ಹೆಜ್ಜೆಗಳು ಹಾಕಬೇಕು ಅನ್ನೋದು ಒಂದು ಡೈರೆಕ್ಷನ್ ನನಗೂ ಬರುತ್ತಲ್ಲ ಪಾರ್ಟಿ ಹೈಕಮಾಂಡಿಂದ ಅಥವಾ ಸ್ಟೇಟ್ ಲೀಡರ್ಶಿಪ್ಪಿಂದ. ಅದರಂತೆ ನಾನು ನಡ್ಕೋತೀನಿ. ಅಲ್ಲ, ನಾನು ಪರ್ಟಿಕ್ಯುಲರ್ಲಿ ಬರೀ ಚುನಾವಣೆ ರಾಜಕಾರಣ ಅನ್ನೋದು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಖಂಡಿತ ರಾಜಕಾರಣಕ್ಕೆ ನನ್ನ ವಿರೋಧ ಅಂತೂ ಏನಿಲ್ಲ. ಸಮಯ ಸಂದರ್ಭ ಎಲ್ಲ ಕೂಡಿ ಬರಬೇಕು. ಅದಕ್ಕೆ ಒಂದು ಅದೇನಂತಾರೆ ಸರ್ಕಮ್ಸ್ಟೆನ್ಸಸ್ ಎಲ್ಲ ಸರಿಯಾಗಿರಬೇಕು ನನಗೆ, ಅಷ್ಟೇ. ಇಲ್ಲ, ಆ ರೀತಿ ಯಾವುದೊಂದು ಪರ್ಟಿಕ್ಯುಲರ್ ಕ್ಷೇತ್ರ ಅಂತನೋ ಅಷ್ಟು ಮಟ್ಟಕ್ಕೆ ನಾವು ಮಾತಾಡಿಲ್ಲ. ಈಗ ಜನರಲ್ ಡಿಸ್ಕಷನ್ ನಡೆದಿದೆ ಪಕ್ಷ ಸಂಘಟನೆ ಬಗ್ಗೆ. ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಮೀಟಿಂಗ್ಸ್ ಮಾಡಬೇಕು, ಮಂಡ್ಯದಲ್ಲೇ ಮಾಡಬೇಕು ಅನ್ನುವಂಥ ನಿರ್ಧಾರನೂ ಆಗಿದೆ. ಸೊ ಖಂಡಿತ ಫಸ್ಟ್ ಗ್ರಾಸ್ ರೂಟಿಂದ ಪಕ್ಷವನ್ನು ಯಾವ ರೀತಿ ಬೆಳೆಸಬೇಕು, ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಒಂದು ಕಾಳಜಿ ತಗೊಂಡು ಮಾಡ್ತೀವಿ. ಇಲ್ಲ, BJPಗೆ ಮೊದಲಕ್ಕಿಂತ ಖಂಡಿತ ಈಗ ಒಂದು ಫಾಲೋವರ್ಸ್ ಇರಲಿ ಅಥವಾ ನೀವು ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೂ ಕಳೆದ ಒಂದು ಎಲೆಕ್ಷನ್ಸ್ಗಳಲ್ಲಿ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ನಾವು ಸಂಘಟನೆ ಮಾಡಿ ಅದನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗಬೇಕು ಅದರ ಮೇಲೆ ಡಿಪೆಂಡ್ ಆಗುತ್ತೆ.